ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊಂತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಫ್ರೆಂಡ್ಸ್, ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆಯಲ್ಲಿ ಬದಲಾವಣೆ ಆಗಿದೆ ಅಂತಾನೆ ಹೇಳ್ಬೋದು. ಇನ್ನು ಮುಂದೆ 2,000 ಹಣ ಏನಿದೆ, ಸೊ ಆ ಒಂದು ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗೋದಿಲ್ಲ ಅಂತ ಅಂದ್ರೆ ಡಿಬಿಟಿ ಮುಖಾಂತರ ನಿಮ್ಮ ಖಾತೆಗಳಿಗೆ ಬರೋದಿಲ್ಲ. ಸೊ ಹಾಗಿದ್ರೆ ನೀವು 2,000 ಹಣವನ್ನ ಎಲ್ಲಿ ಪಡೆದುಕೊಳ್ಳೋದು, ಹೇಗೆ ಪಡೆದುಕೊಳ್ಳೋದು, ಸೊ ಆ ಒಂದು 2,000 ಹಣ ನಮಗೆ ಹೇಗೆ ತಲುಪುತ್ತೆ ಅಂತ ನಿಮಗೆ ಕ್ವೆಶ್ಚನ್ ಮಾರ್ಕ್ ಕಾಡುತ್ತೆ. ಸೊ ಈ ಒಂದು ಮಾಹಿತಿಯನ್ನ ನೀವು ತಿಳ್ಕೋಬೇಕು ಅಂತ ಅಂದ್ರೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ಕೂಡ ನೋಡಿ. ಜೊತೆಗೆ ಈ ಒಂದು ಮಾಹಿತಿಯನ್ನ ಆದಷ್ಟು ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ ಶೇರ್ ಮಾಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂತಹ ಒಂದು ಬೆಲ್ ಐಕನ್ ಕ್ಲಿಕ್ ಮಾಡಿ ದೆನ್ ಆಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದು ನೋಟಿಫಿಕೇಶನ್ ಎಲ್ಲರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ. ಸೊ ಎಲ್ಲರಿಗಿಂತ ಮೊದಲು ವಿಡಿಯೋನ ನೀವೇ ನೋಡಬಹುದು. ಒಂದು ವೇಳೆ ಏನಾದರೂ ಫೇಸ್ಬುಕ್ ಪೇಜ್ ಅಲ್ಲಿ ವಿಸಿಟ್ ಮಾಡ್ತಿದ್ರೆ ಸೊ ಅಲ್ಲಿ ಕೂಡ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ. ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ತಿಳಿದಿರೋ ಹಾಗೆ ಗೃಹಲಕ್ಷ್ಮಿ ಯೋಜನೆಯ 2,000 ಹಣ ಏನಿದೆ ಹತ್ತತ್ರ ಆಲ್ರೆಡಿ 30,000 ಹಣವನ್ನ ಪಡೆದುಕೊಂಡಿದ್ದೀರಾ. ನೆಕ್ಸ್ಟ್ ಇವಾಗ 16ನೇ ಕಂತಿನ ಹಣ ಬಿಡುಗಡೆ ಆಗಬೇಕು. ಆಲ್ಮೋಸ್ಟ್ ಅಲ್ಲೇ 3 ತಿಂಗಳು ಕಳೆಯೋದಕ್ಕೆ ಬಂತು ಅಂತಾನೆ ಹೇಳ್ಬೋದು. ಈ ಸರ್ಕಾರಕ್ಕೆ ಅದೇನಾಗಿದೆಯೋ ಗೊತ್ತಿಲ್ಲ. ನಮ್ಮ ಮಹಿಳೆಯರು 3 ತಿಂಗಳಿಂದ 2,000 ಹಣಕ್ಕೋಸ್ಕರ ವೇಟ್ ಮಾಡ್ತಿದ್ದಾರೆ. ಬಟ್ ಇವರು ಕತೆ ಹೊಡ್ಕೊಂಡು ಬರ್ತಾನೆ ಇದ್ದಾರೆ ಅಂತಾನೆ ಹೇಳ್ಬೋದು. ಇವಾಗ ಒಂದು ಹೊಸ ಹಿಸ್ಟ್ರಿಯನ್ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಏನಂತ ಅಂದ್ರೆ ಇನ್ ಮುಂದೆ ಮಹಿಳೆಯರ ಖಾತೆಗಳಿಗೆ ಹಣ ಬರೋದಿಲ್ಲ. ಸೊ 2,000 ಹಣ ಪಡ್ಕೋಬೇಕು ಅಂತಂದ್ರೆ ಈ ಒಂದು ಕಚೇರಿಗಳಿಗೆ ನೀವು ಹೋಗಬೇಕು, ಈ ಒಂದು ಆಫೀಸ್ಗೆ ಹೋಗಬೇಕು ಅಂತ ಹೇಳ್ತಾ ಇದ್ದಾರೆ. ಏನಪ್ಪಾ ಇದು ಹೊಸ ಸುದ್ದಿ ಅಂತ ನೀವು ಕೂಡ ಕನ್ಫ್ಯೂಸ್ ಆಗ್ತೀರಾ. ಸೊ ಇವ್ರದಲ್ಲೇ ಹಳೆ ರಾಮಾಯಣ ಮುಗ್ದೋಯ್ತು, ಇವಾಗ ಹೊಸ ರಾಮಾಯಣ ತಗೊಂಡು ಕೂತಿದಾರಲ್ಲ ಅಂತ ಎಲ್ಲರೂ ಕೂಡ ಬೈಕೊಳ್ತೀರಾ. ಸೊ 3 ತಿಂಗಳಿಂದ 2,000 ಹಣವನ್ನು ಬಿಡುಗಡೆ ಮಾಡಿದ್ರೆ ತುಂಬಾನೇ ಸತಾಯಿಸ್ತಾ ಇದ್ದಾರೆ. ಇವಾಗ ನೋಡಿದ್ರೆ ಏನ್ ಹೇಳ್ತಿದ್ದಾರೆ ಅಂತ ಅಂದ್ರೆ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇನೆ ಈ ಒಂದು ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದಾರೆ. ಏನಂತ ಅಂದ್ರೆ ನಿಮ್ಗೆ ಇನ್ ಮುಂದೆ ಡಿಬಿಟಿ ಮುಖಾಂತರ ಹಣ ಬರುವುದಿಲ್ಲ. ನಮಗೆ ಇವಾಗ ಏನು ಇಲಾಖೆಗಳಲ್ಲಿ ಆಗ್ತಿರುವಂತಹ ಕಾರ್ಯಗಳು ಏನಿದೆ ಸೊ ಆ ಒಂದು ಒತ್ತಡನೇ ತಡ್ಕೊಳ್ಳೋದಕ್ಕೆ ಆಗ್ತಿಲ್ಲ. ಸೊ ಅತಿ ಹೆಚ್ಚು ನಮಗೆ ಒತ್ತಡ ಆಗ್ತಾ ಇದೆ. ಸೊ ಹಾಗಾಗಿ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಜವಾಬ್ದಾರಿ ಅಂತ ಅಂದ್ರೆ ಹಣ ಬಿಡುಗಡೆ ಜವಾಬ್ದಾರಿಯನ್ನ ನಾವು ನಿಮ್ಮ ತಾಲೂಕು ಆಫೀಸ್ಗಳಿಗೆ ವಹಿಸ್ತಾ ಇದೀವಿ ಅಂತ ಹೇಳ್ತಿದ್ದಾರೆ. ಸೊ ತಾಲೂಕು ಆಫೀಸ್ಗೆ ಹೋಗ್ಬಿಟ್ಟು ನಾವು ಕ್ಯೂ ನಿಂತ್ಕೊಂಡ 2,000 ರೂಪಾಯಿ ಹಣ ಪಡ್ಕೊಳ್ಳೋದಕ್ಕಾಗುತ್ತೆ. ಸೊ ಇವಾಗ ನೋಡಿರ್ತೀರಾ ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿಗಳಲ್ಲಿ ಯಾವುದೇ ಒಂದು ಕೆಲಸ ಆಗಬೇಕು ಅಂತ ಅಂದ್ರೆ ಇದೊಂದು ಮೇನ್ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು. ಯಾಕೆಂತಂದ್ರೆ ಲಂಚ 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 ಎಲ್ಲಾ ಕಡೆ ಯಾವುದೇ ಒಂದು ಪೇಪರ್ಗೆ ಒಂದು ಸಹಿ ಹಾಕಿಸಬೇಕು ಅಂತ ಅಂದ್ರೂ ಕೂಡ 1,000 ರೂಪಾಯಿ ಲಂಚವನ್ನ ಕೊಡಬೇಕು. ಈ ಗೃಹಲಕ್ಷ್ಮಿ ಯೋಜನೆ ಜವಾಬ್ದಾರಿಯನ್ನ ತಾಲೂಕು ಆಫೀಸ್ಗಳಿಗೆ ಇವರು ವಹಿಸ್ತಿದ್ದಾರೆ ಅಂತ ಅಂದ್ರೆ ಬರ್ತಿರುವಂತಹ 2,000 ರೂಪಾಯಿ 500 ರೂಪಾಯಿ ಅವ್ರಿಗೆ ಕೊಟ್ಟು 1,500 ರೂಪಾಯಿ ನಾವು ಜಾಬ್ಗೆ ಇಟ್ಕೊಂಡ್ ಬರ್ಬೇಕಾಗುತ್ತೆ ಅಂತ ಅನ್ಸುತ್ತೆ ಇನ್ ಮುಂದೆ. ಯಾಕೆಂತಂದ್ರೆ ಇವ್ರು ಮಾಡ್ತಿದ್ದಂತಹ ಕೆಲಸನ ಸರ್ಕಾರದವ್ರು ಕರೆಕ್ಟ್ ಆಗಿ ಇವರೇ ಮಾಡಿದ್ರೆ ಸೊ ಬೇರೆಯವ್ರು ವಹಿಸುವಂತಹ ಅವಶ್ಯಕತೆ ಇಲ್ಲ. ಯಾಕೆ ಒತ್ತಡ ಆಗುತ್ತೆ? ಸೊ ಮಾಡೋದೇ ಆ ಕೆಲಸ ಅಂದ್ಮೇಲೆ ಒತ್ತಡ ಅಂತ ಹೇಳ್ಕೊಳ್ಳೋದು ಯಾಕೆ? ಇಷ್ಟು 15 ಕಂತುಗಳ ಹಣವನ್ನ ಬಿಡುಗಡೆ ಮಾಡಿದ್ದಾರೆ. ಸೊ ಅವಾಗ ಇಲ್ದಿರುವಂತಹ ಒತ್ತಡ ಇವಾಗ ಸಡನ್ ಆಗಿ 16ನೇ ಕಂತಿನ ಹಣ ಬಿಡುಗಡೆಯಲ್ಲಿ ಒತ್ತಡ ಅಂತ ಹೇಳ್ತಿದ್ದಾರೆ ಅಲ್ವಾ. ಸೊ ಯಾಕೆ ಅದ್ರ ಒಂದು ಜವಾಬ್ದಾರಿಯನ್ನ ಅವರೇನೆ ಬೇರೆ ಒಂದು ಅಧಿಕಾರಿಯನ್ನ ವಹಿಸ್ಬಿಟ್ಟು ಕೊಡ್ಬೋದಲ್ವಾ. ಅದ್ರ ಬಗ್ಗೆ ತಾಲೂಕು ಪಂಚಾಯತಿಗಳಿಗೆ ಕೊಡುವ ಅವಶ್ಯಕತೆ ಏನಿದೆ? ಸೊ ಯಾವುದೇ ಒಂದು ಇಲಾಖೆಗಳಾದ್ರೂ ಕೂಡ ಇವಾಗ ಲಂಚವನ್ನ ಕೊಡದೆ ಯಾರು ಕೂಡ ಕೆಲಸ ಮಾಡೋದಿಲ್ಲ. ಸೊ ಅಲ್ಲಿಗೆ ಏನ್ ಮಾಡ್ತಾರೆ ಅಂತ ಅಂದ್ರೆ ಇವಾಗ ಅಲ್ಲಿ ಕೆಲಸ ಮಾಡುವಂತರು ಕೆಲವರು ನಿಷ್ಠಾವಂತರಾಗಿ ಕೆಲಸ ಮಾಡೋರು ಇರ್ತಾರೆ. ನಿಷ್ಠಾವಂತರ ಅಲ್ದಲೇ ಕೆಲಸ ಮಾಡೋರೆ ಅತಿ ಹೆಚ್ಚು. ಯಾಕೆಂತಂದ್ರೆ ನಿಮಗೆ ಗೊತ್ತೇ ಇರುತ್ತೆ. ಸೊ ಎಲ್ಲಾ ಕಡೆ ಕೆಲಸಗಳನ್ನ ಮಾಡಿಸ್ಕೊಂಡಿರ್ತೀರಾ, ಎಷ್ಟೆಷ್ಟು ಕೊಟ್ಟಿರ್ತೀರಾ ಅನ್ನೋದು ನಿಮಗೂ ಕೂಡ ಗೊತ್ತಿರುತ್ತೆ. ಅಂತದ್ರಲ್ಲಿ ಸರ್ಕಾರ 2,000 ಹಣವನ್ನ ಬಿಡುಗಡೆ ಮಾಡೋ ಜವಾಬ್ದಾರಿಯನ್ನ ಇವ್ರಿಗೆ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಅಲ್ವಾ. ಸೊ ಇನ್ ಮುಂದೆ ಅದು ಏನ್ ಮಾಡ್ತಾರೆ ಅಂತ ಗೊತ್ತಿಲ್ಲ. 3 ತಿಂಗಳಿಂದ ಹಣವಂತೂ ಬಿಡುಗಡೆ ಮಾಡಿಲ್ಲ. ಸೊ ಹಾಗಾಗಿ ಮಹಿಳೆಯರಂತೂ ತುಂಬಾನೇ ಸಿಟ್ ಮಾಡ್ಕೊಂಡಿದ್ದಾರೆ. ಯಾಕೆಂದ್ರೆ ಹಲವಾರು ಕಮಿಟ್ಮೆಂಟ್ ಗಳನ್ನ ಇಟ್ಕೊಂಡಿರ್ತಾರೆ. ಒಂದು ಮೆಡಿಸಿನ್ ತರೋದಾಗಿರ್ಬೋದು, ಮನೆಗೆ ದಿನಸಿಗಳನ್ನ ತರೋದಾಗಿರ್ಬೋದು, ಚೀಟಿ ಆಗಿರ್ಬೋದು, ಮನೆ ಬಾಡಿಗೆ ಆಗಿರ್ಬೋದು, ಎಷ್ಟೆಲ್ಲ ಒಂದು ಸಂಸಾರ ಅಂದ್ಮೇಲೆ ಎಷ್ಟೆಲ್ಲ ಇರುತ್ತೆ ಅಲ್ವಾ. ಸೊ ಹಾಗಾಗಿ ಇವ್ರು ಕೊಡುವಂತಹ ಹಣವನ್ನ ಕರೆಕ್ಟ್ ಆಗಿ ಕೊಡದಲೆ ಸೊ ಈಗ ಈ ಒಂದು ಆಫೀಸ್ಗೆ ನೀವು ಹೋಗಿ ಹಣವನ್ನ ಕಲೆಕ್ಟ್ ಮಾಡ್ಕೋಬೇಕು ಅಂತ ಹೇಳ್ತಿದ್ದಾರೆ. ಸೊ ಇದನ್ನ ಜಾರಿ ತರೋದಕ್ಕೆ ಇನ್ನು 2 ತಿಂಗಳಾಗುತ್ತೆ. ಸೊ ಈಗ ಆಲ್ರೆಡಿ 3 ತಿಂಗಳಾಗಿದೆ. ಇನ್ನು 2 ತಿಂಗಳು ಮುಂದೂಡ್ಕೊಂಡು 5 ತಿಂಗಳ ಹಣವನ್ನ ನಾವು ಒಂದೇ ಸಲ ಜಮಾ ಮಾಡ್ಬಿಡ್ತೀವಿ ಅಂತ ಹೇಳ್ತಾರೆ. ಅಲ್ಲಿ ಒಂದು ಕಂತಿನ ಹಣವನ್ನ ಬಿಡುಗಡೆ ಮಾಡೋದಕ್ಕೆ ಉಫ್ ಅಂತ ಸುಸ್ತಾಗಿ ಕೂತಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಇಲ್ಲಿ ಏನ್ ಮಾಡ್ತಾರೆ ಅಂತ ಅರ್ಥ ಆಗ್ತಿಲ್ಲ. ಸೊ ಶಕ್ತಿ ಇರೋರು ಹೋಗ್ಬಿಟ್ಟು ಕ್ಯೂ ಅಲ್ಲಿ ನಿಂತ್ಕೊಂಡು ಹಣ ತಗೊಳ್ತಾರೆ. ಅಕಸ್ಮಾತ್ ಏನಾದ್ರು ವಯಸ್ಸಾಗಿರೋ ಮಹಿಳೆಯರು ನಿಂತ್ಕೊಂಡು 1,000 ಜನ ಕ್ಯೂ ಅಲ್ಲಿ ನಿಂತ್ಕೊಂತಾರೆ ಮಹಿಳೆಯರು. ಸೊ ಅವ್ರ ಮಧ್ಯೆ ನಿಂತ್ಕೊಂಡು ಅವ್ರು ತಗೊಳ್ಳೋದಕ್ಕೆ ಆಗುತ್ತಾ? ಸೊ ಅದರಲ್ಲಿ ಏನಾದ್ರು ಒಂದ್ ವೇಳೆ ಹಣ ಬರಲಿಲ್ಲ ಅಂತ ಅನ್ಕೊಂಡು ಇವಾಗ 100ಗೆ 100% ಅವರು ಹಣ ಕಳಿಸಿದ್ದಾರೆ ಅಂತಾನೆ ಅನ್ಕೊಳ್ಳೋಣ. 75% ಹಣ ಕೊಟ್ಬಿಟ್ಟು ಇನ್ನು 25% ಮಹಿಳೆಯರಿಗೆ ಹಣ ಬರಲಿಲ್ಲ ಅಂದ್ರೆ ನಮ್ಗೆ ಯಾಕೆ ಹಣ ಬಂದಿಲ್ಲ ಅಂತ ಅಂದ್ರೆ ಅವ್ರು ಏನಾದ್ರು ಟೆಕ್ನಿಕಲ್ ಇಶ್ಯೂ ಇದ್ರು ಇರ್ಬೋದು ಅವ್ರ ಖಾತೆಗಳಲ್ಲಿ. ಸೊ ಅದಾದ್ಮೇಲೆ ಏನಂತಾರೆ, ಸೊ ಒಂದು 500 ರೂಪಾಯಿ ಕೊಡಮ್ಮ ಅದೇನಾಗಿದೆ ಅಂತ ಚೆಕ್ ಮಾಡಿ ಹೇಳ್ತೀವಿ ಅಂತ ಅಂದ್ರೆ ಇಲ್ಲಿ ಬರೋ 2,000 ರೂಪಾಯಿ 500 ರೂಪಾಯಿ ಅವ್ರ ಬಾಯಿಗೆ ಹಾಕಿದ್ರೆ ಇನ್ನು ಉಳಿದಿರುವಂತ ಹಣ ಇಟ್ಕೊಂಡು ಏನ್ ಮಾಡಕ್ಕಾಗುತ್ತೆ? ಸೊ ಅಲ್ಲಿಂದ ಬಸ್ ಚಾರ್ಜ್ ಖರ್ಚು ಅದು ಇದು ಅಂದ್ಕೊಂಡು ಅಲ್ಲೇ 1,000 ಹೋಗ್ಬಿಡುತ್ತೆ, ಇನ್ನೊಂದು 1,000 ರೂಪಾಯಿ ಉಳ್ಕೊಳುತ್ತೆ. ಸೊ ಎಲ್ಲಿಂದ ಎಲ್ಲಿಗೆ ಎಷ್ಟು ಯೋಚನೆ ಮಾಡಿದ್ರು ಕೂಡ ಇಲ್ಲಿ ಸರ್ಕಾರ ಯಾವ್ದನ್ನು ಕೂಡ ಸರಿಯಾಗಿ ಮಾಡ್ತಾ ಇಲ್ಲ ಅಂತ ಹೇಳ್ಬೋದು. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಮೂಲಕ ತಿಳಿಸಿ. ಯಾಕೆಂತಂದ್ರೆ ನೀವು ಅತಿ ಹೆಚ್ಚು ಲೈಕ್ ಮತ್ತೆ ಕಮೆಂಟ್ಸ್ ಮಾಡೋದ್ರಿಂದ ಸೊ ಅತಿ ಹೆಚ್ಚು ವಿಡಿಯೋಗಳು ಕೂಡ ವೈರಲ್ ಆಗ್ತವೆ. ನೆಕ್ಸ್ಟ್ ಈ ಒಂದು ಮಾಹಿತಿ ನೀವು ಮಾಡಿರುವಂತಹ ಕಮೆಂಟ್ ಸೆಕ್ಷನ್ ಅನ್ನ ಯಾರು ಬೇಕಿದ್ರು ಓಪನ್ ಮಾಡಿ ನೋಡ್ತಾರೆ. ಸೊ ಜನಗಳ ಅಭಿಪ್ರಾಯ ಪ್ರತಿಯೊಬ್ಬರಿಗೂ ಕೂಡ ತಲುಪುತ್ತೆ ಅಲ್ವಾ. ಸೊ ಹಾಗಾಗಿ ಹೇಳ್ತಿರುವಂತದ್ದು. ಸೊ ನಿಮಗೆ ಈ ಒಂದು ಆಫೀಸಿಗೆ ಹೋಗಿ ಹಣ ಕಲೆಕ್ಟ್ ಮಾಡ್ಕೊಳ್ಳೋದೇ ಬೆಟರ್ ಅಥವಾ ನಿಮ್ಮ ಖಾತೆಗಳಿಗೆ ಏನು ಹಣ ಬರ್ತಿತ್ತು ಸೊ ಆ ರೀತಿ ಬರೋದೇ ಬೆಟರ್? ಸೊ ಯಾವ್ದನ್ನ ನೀವು ಲೈಕ್ ಮಾಡ್ತೀರಾ ಅಂತ ಇಲ್ಲಿ ಕಮೆಂಟ್ ಸೆಕ್ಷನ್ ಮೂಲಕ ತಿಳಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನನ್ನ ಪ್ರಕಾರ ಇದೊಂದು ವರ್ಸ್ಟ್ ಒಂದು ಡಿಸಿಷನ್ ಅಂತಾನೆ ಹೇಳ್ಬೋದು. ಸೊ ನಿಮ್ಮ ಪ್ರಕಾರ ಏನಾಗಿರುತ್ತೆ? ಸೊ ಎಲ್ಲರೂ ಅಭಿಪ್ರಾಯ ಒಂದೇ ತರ ಇರುತ್ತೆ ಅಂತ ಹೇಳೋದಕ್ಕೆ ಆಗೋದಿಲ್ಲ ಅಲ್ವಾ. ಸೊ ಹಾಗಾಗಿ ಹೇಳ್ತಿರುವಂತದ್ದು. ಸೊ ಈ ಒಂದು ಮಾಹಿತಿ ಇಷ್ಟ ಆಗಿದೆ ಅಂತ ತಿಳ್ಕೊಂಡು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಕೂಡ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಬೇಗ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬೈ ಬೈ.